ಆಡಳಿತಕ್ಕೊಳಪಡಿಸಿದ ವಿಧಾನಗಳೇನಿದೆಯಲ್ಲ, ದ ವೇ ಇಟ್ ವಾಸ್ ಅಡ್ಮಿನಿಸ್ಟರ್ಡ್, ಡಿಫರೆಂಟ್ ಫೇಸಸ್ ಇದೆ. ಮೊದಲು ಕಾಡಲ್ ವಾಸ, ಖಂಡಬಲ ಇದ್ದವನಿಗೆ ರಕ್ಷಣೆಯ ಹೊಣೆ, ಬುದ್ಧಿಬಲ ಇದ್ದವನಿಗೆ ಅದರ ಪಾರುಪತ್ಯದ ಹೊಣೆ, ಒಂದು ಸಣ್ಣ ಬುಡಕಟ್ಟು, ಒಂದು ನದಿ, ಒಂದು ಬೆಟ್ಟ, ಒಂದು ಗುಡ್ಡ, ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಒಂದು ಭಾಷೆ, ಒಂದು ಸಂಸ್ಕೃತಿ. ಅದಾದ ಮೇಲೆ ಯುದ್ಧ, ಗಲಾಟೆ, ಹೋರಾಟ, ರಾಜ ಪದ್ಧತಿ. ಅದಾದ್ಮೇಲೆ ಇನ್ನೊಂದು ಉಳಿಗಮಾನ್ಯ ಪದ್ಧತಿ, ಇನ್ನೊಂದು ಜಮೀನ್ದಾರಿ ಪದ್ಧತಿ, ಇನ್ನೊಂದು ಸರ್ವಾಧಿಕಾರಿ ಪದ್ಧತಿ. ಈ ರೀತಿಯಾಗಿ ಮನುಷ್ಯನ ಮಾನವೀಯತೆಯ, ನಾಗರಿಕತೆಯ ಆರಂಭದಿಂದ ಇಲ್ಲಿಯವರೆಗೆ ಹಲವಾರು ಪದ್ಧತಿಗಳು ಮನುಷ್ಯನ ಜೀವನ ನಿಯಂತ್ರಣಕ್ಕೆ ಉಪಯೋಗಿಸಲ್ಪಟ್ಟಿವೆ. ಇಂದು ನಿಮ್ಮಲ್ಲಿ ಎಲ್ಲರನ್ನು, ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಜಾರಿಯಲ್ಲಿರುವ ಪದ್ಧತಿ ಬ್ಯೂರೋಕ್ರಸಿ, ಬ್ಯೂರೋಕ್ರಾಟಿಕ್ ಸಿಸ್ಟಮ್, ಅಧಿಕಾರಶಾಹಿ ಪದ್ಧತಿ. ಪ್ರಜಾಪ್ರಭುತ್ವದ ಅಡಿಯಲ್ಲಿ, ಡೆಮಾಕ್ರಸಿ ಅಡಿಯಲ್ಲಿ, ಬ್ಯೂರೋಕ್ರಸಿಯಿಂದ, ಆಡಳಿತಶಾಹಿ ಪದ್ಧತಿಯಿಂದ ನಮ್ಮ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳು ನಿರ್ಧರಿಸಲ್ಪಡುತ್ತವೆ, ನಿಯಂತ್ರಿಸಲ್ಪಟ್ಟಿವೆ, ಮಾರ್ಗದರ್ಶನ ನೀಡಲಾಗುತ್ತದೆ. And it is concluded that, it is said that this is the best form of administration since its inception of civilization. ನಾಗರಿಕತೆ ಹುಟ್ಟಿನಾಗಿನಿಂದ ಇಲ್ಲಿಯವರೆಗೆ ಮನುಷ್ಯನನ್ನ ಆಳಲ್ಪಟ್ಟ ಎಲ್ಲ ಪದ್ಧತಿಗಳಲ್ಲಿ ದಿ ಬೆಸ್ಟ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೆಯಲ್ಪಡುತ್ತದೆ. ಹಿಂದೆ ನಮ್ಮನ್ನ ನಿಯಂತ್ರಿಸಲಿಕ್ಕೆ ಉಪಯೋಗವಾದ ಎಲ್ಲ ಪದ್ಧತಿಗಳಲ್ಲೂ ಸಣ್ಣ ಪುಟ್ಟ ಅಥವಾ ಬಹುದೊಡ್ಡ ಲೋಪದೋಷಗಳಿತ್ತು. ನಾವದನ್ನ ಇತಿಹಾಸದಲ್ಲಿ ಕಾಣ್ತಾರೆ. ಹಾಗಾಗಿಯೇ ಕ್ರಾಂತಿಗಳು, ಫ್ರಾನ್ಸ್ ಕ್ರಾಂತಿ, ರಷ್ಯನ್ ಕ್ರಾಂತಿ, ಭಾರತದ ಸ್ವತಂತ್ರ ಹೋರಾಟ, ಒಂದು ವಿಮೋಚನಾ ಚಳುವಳಿ ಅಥವಾ ಇನ್ನೊಂದು ಬಹುದೊಡ್ಡ ಹೋರಾಟ, ಸಂಗ್ರಾಮ, ಇವೆಲ್ಲವೂ ಕೂಡ ಆಡಳಿತ ವ್ಯವಸ್ಥೆಯ ವಿರುದ್ಧದ ಭುಗಿಲೆದ್ದ ಅಥವಾ ಹೋರಾಟ ಮಾಡಿದ ಘಟನೆಗಳು. ಅದು ಯಾವುದೇ ಆಗಿರಲಿ. ಸೊ ಈ ಬ್ಯೂರೋಕ್ರಸಿ, ಇಫ್ ಇಟ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್, ಹಿಂದೆ ಒಂದು ರಾಜನಾಗು ಇಲ್ಲ ಋಷಿಯಾಗು ಅಂತ ಹೇಳ್ತಾ ಇದ್ರು ಅಲ್ವೇ? ಒಬ್ಬ ರಾಜ ಆಗು ಇಲ್ಲ ಋಷಿಯಾಗು. ಒಂದ್ ವೇಳೆ ನೀವೆಲ್ಲ 16, 12 ಅಥವಾ 8, 10ನೇ ಶತಮಾನದಲ್ಲಿ ಹುಟ್ಟಿದ್ರೆ ಅದರ ಅಂಗ ಆಗ್ತಿದ್ವಿ. ಸಾಮಾನ್ಯವಾಗಿ ಬದುಕಿನ ಬಗ್ಗೆ ಒಳ್ಳೆಯ ಕನಸುಗಳನ್ನ ಕಾಣುವ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಯಾವುದು ಆ ಕಾಲದ ದಿ ಬೆಸ್ಟ್ ಅಂತ ಇರ್ತದೋ ಅದನ್ನ ಬಯಸ್ತಾನೆ. ಉದಾಹರಣೆಗೆ ಇವತ್ತು ನಾವೇನು ಕೊಡ್ತೀವಿ, ನಾನ್ ಕಾರಲ್ಲಿ ಓಡಾಡೋದಾದ್ರೆ ಈ ಕಾರಲ್ಲಿ ಓಡಾಡ್ಬೇಕು. ನನ್ನ ತಂದೆ ತಾಯಿಗಳನ್ನ ನಾನು ಒಂದು ವೇಳೆ ಟೂರ್ಗೆ ಕರೆದುಕೊಂಡು ಹೋಗುವುದಾದ್ರೆ ಈ ಸ್ಥಳಗಳಿಗೆ ನಾನು ಭೇಟಿ ಕೊಡಬೇಕು. ನಾನು ಮನೆಯಂತ ಕಟ್ಟಿದ್ರೆ ಹೀಗೆ ಕಟ್ಟಬೇಕು, ನಾನು ಸಾಧನೆ ಅಂತ ಮಾಡಿದ್ರೆ ಹೀಗೆ ಮಾಡ್ಬೇಕು, ನನ್ನ ಸಂಸಾರ ಹೀಗಿರ್ಬೇಕು, ನನ್ನ ವೃತ್ತಿ ಹೀಗಿರ್ಬೇಕು, ನನ್ನ ಶಾಲೆ ಹೀಗಿರ್ಬೇಕು, ನನ್ನ ಮಾತು ಹೀಗಿರ್ಬೇಕು, ನನ್ನ ಕೃತಿ ಹೀಗಿರ್ಬೇಕು, ನನ್ನ ಬದುಕು ಹೀಗಿರ್ಬೇಕಂತ ಏನ್ ಕನಸನ್ನ ಕಾಣ್ತೀವಲ್ಲ, ಆ ಕಾಲಕ್ಕೆ ನಾವಿದ್ದಿದ್ರೆ, ಸ್ವತಂತ್ರ ಸಂಗ್ರಾಮದ ಹೋರಾಟದಲ್ಲಿ ನಾನಂತೂ ಅನ್ಕೊಳ್ಳೋದು ಬಹುಶಃ 32 ವರ್ಷ ನಾನು ದಾಟ್ತಾ ಇರ್ಲಿಲ್ಲ ಅಂತ ನನಗಂತೂ ಅನ್ಸುತ್ತೆ. ಸ್ವತಂತ್ರ ಹೋರಾಟ ನಡೆಯುವ ಸಂದರ್ಭದಲ್ಲಿ ಏನಾದ್ರೂ ನನಗೆ 20-25 ವಯಸ್ಸಿನ ಯುವಕ ನಾನಾಗಿದ್ರೆ 30ರ ಗಡಿ ಬಹುಶಃ ನಾನು ದಾಟ್ತಾ ಇರ್ಲಿಲ್ಲ. ಯಾವುದೋ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ರೆ ಬ್ರಿಟಿಷರೋ ಅಥವಾ ಇನ್ನೊಂದೋ ಮತ್ತೊಂದೋ ಮುಗಿದೊಂದೋ ಆಗ್ತಾ ಇತ್ತು. ಸ್ವತಂತ್ರ ಚಳುವಳಿಯ ಹೋರಾಟದಲ್ಲಿ ನಾನು ಹುತಾತ್ಮನ ಆಗ್ತಿದ್ನೇನೋ ಅಂತ ಅನ್ಸುತ್ತೆ.
16ನೇ ಶತಮಾನದಲ್ಲಿದ್ದಿದ್ರೆ ಬಹುಶಃ ದಾಸ ಸಾಹಿತ್ಯಕ್ಕೆ ಮರುಳಾಗಿ ಅದರಿಂದ ಪ್ರಭಾವಕ್ಕೊಳಗಾಗಿ ದಾಸ ಪಂಥರಲ್ಲಿ ನಾನು ಒಬ್ಬ ದಾಸನಾಗಿ ಹುಟ್ಟಿದ್ನೇನೋ. 12ನೇ ಶತಮಾನದಲ್ಲಿ ನಾನು ಇದ್ದಿದ್ರೆ, ಕರ್ನಾಟಕದಲ್ಲಿ ಹುಟ್ಟಿದ್ರೆ, ಅದು ಗದಗ ಇಂದಿನ ನನ್ನೂರಲ್ಲಿ ನಾನು ಇದ್ದಿದ್ರೆ ಬಹುಶಃ ಆ ಅನುಭವ ಮಂಟಪದಲ್ಲಿ ಸೇರ್ಬಿಡ್ತಿದ್ದೇನೋ ಅಂತ ಅನ್ಸುತ್ತೆ. ಹಾಗೆ ಒಂದು ವೇಳೆ ಸಾಮ್ರಾಜ್ಯವನ್ನು ನಿರ್ಮಿಸಲಿಕ್ಕೆ ಶಕ್ತಿಯೇ ಆಧಾರ ಸ್ತಂಭ, ಖಡ್ಗವೇ ಮೂಲ, ಖಂಡಬಲ ಬುದ್ಧಿಬಲವೇ ಆಧಾರ ಅನ್ನೋದಾಗಿದ್ರೆ ಆ ರಾಷ್ಟ್ರಕೂಟ, ಗಂಗಾ, ಚಾಲುಕ್ಯ, ಹೊಯ್ಸಳ, ಕದಂಬ ಅಥವಾ ವಿಜಯನಗರ ಸಾಮ್ರಾಜ್ಯ ಇವರ ಕಾಲದಲ್ಲಿ ಏನಾದ್ರೂ ಇದ್ದಿದ್ರೆ, ಒಬ್ಬ ಗುರು ನನಗೆ ಸಿಕ್ಕಿದ್ರೆ ಬಹುಶಃ ನಾವು ಸಾಮ್ರಾಜ್ಯವನ್ನ ನಿರ್ಮಿಸುತ್ತಿದ್ದೇನೋ ಅಂತ ಅನ್ಸುತ್ತೆ. ಇದು ಯುಗ ಧರ್ಮ ಅಂತ ಕರೀತಾರೆ. ಅದು ಯುಗ ಧರ್ಮ, ಯುಗಕ್ಕೆ ಒಂದು ಯುಗ ಧರ್ಮ ಅಂತ ಇರ್ತದೆ. ಆವತ್ತು ಖಡ್ಗ ಶಕ್ತಿಯ ಅಥವಾ ಆ ಉಳಿವಿಕೆ, ಎಕ್ಸಿಸ್ಟೆನ್ಸ್, ವಜೂದ್, ಗುರುತಿಸುವಿಕೆ, ಐಡೆಂಟಿಫಿಕೇಶನ್ ನ ಮೂಲ ಕೇಂದ್ರ ಬಿಂದು ಮತ್ತು ಮೂಲ ದ್ರವ್ಯವಾಗಿತ್ತು ಅಂದು. ಇಂದೇನಿದೆ, ಇಂದು ಜ್ಞಾನ ಜಗತ್ತನ್ನಾಳ್ತದೆ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಡ್ಜ್. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ಇವತ್ತು ಕೇವಲ ಖಂಡ ಬಲದಿಂದ, ಸೈನ್ಯ ಬಲದಿಂದ, ಅಥವಾ ಒಂದು ಗುಂಪಿನ ಬಲದಿಂದ, ಅಥವಾ ಯಾವುದೋ ಒಂದು ವರ್ಗದ ಬಲದಿಂದ, ಆನುವಂಶೀಯತೆಯ ಬಲದಿಂದ ನಾನು ಏನಾದ್ರೂ ಸಾಧಿಸ್ತೇನೆ ಅನ್ನೋದು ವಿರಳಾತಿ ವಿರಳ. ಅದೇ ಜ್ಞಾನ ಒಂದಿದ್ರೆ ಇವತ್ತಿನ ಬ್ಯೂರೋಕ್ರಸಿ ಯಾರಪ್ಪ ಹಾಗಿದ್ರೆ? ಹೌ ದ ಬ್ಯೂರೋಕ್ರಸಿ ಇಸ್ ದ ಆಲ್ ಇಂಡಿಯಾ ಸರ್ವೆಂಟ್ಸ್. 24 ವಿವಿಧ ಹುದ್ದೆಗಳಿಗೆ ಏನು ನೇಮಕಾತಿ ಆಯ್ತದೋ UPSC ಮೂಲಕ, ದೇ ಆರ್ ದ ಪಾಲಿಸಿ ಮೇಕರ್ಸ್. ಪರ್ಮನೆಂಟ್ ಬ್ಯೂರೋಕ್ರಸಿ ಆರ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಈ ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಮತ್ತು ನಮ್ಮ ಲೆಜಿಸ್ಲೇಷನ್ ಅಂತ ಏನಿಲ್ಲ, ಲೆಜಿಸ್ಲೇಚರ್ ಅಂತ, ಅದರಲ್ಲಿ ಪರ್ಮನೆಂಟ್ ಬ್ಯೂರೋಕ್ರಸಿ, ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂತ ಏನು ಉಳ್ಕೊಳ್ಳೋರಿದಾರಲ್ಲ ಅವರು ಹಿರಿಯ ಮತ್ತು ಪಾಲಿಸಿ ಹಂತದಲ್ಲಿರ್ತಕ್ಕಂಥ ಅಧಿಕಾರಿಗಳು. ಹಾಗಿದ್ರೆ ನಿಮಗೇನಾದ್ರೂ ಆ ರೀತಿ ಕನಸುಗಳಿಲ್ಲ. ನಾನು UPSC ಪ್ರಿಪರೇಷನ್ ಆರಂಭ ಮಾಡಿದ ಹಾಗೆ, ವೈ UPSC, ನಾನು ಯಾಕೆ ಆಗ್ಬೇಕು? ನನಗೆ ನನ್ನೂರು, ನನ್ನ ಸುತ್ತಮುತ್ತಲಿನ ವಾತಾವರಣ, ನಾನು ನೋಡಿದ ಘಟನೆ ನನ್ನ ಮೇಲೆ ಪ್ರಭಾವ ಬೀರಿ UPSC ಮಾಡಲಿಕ್ಕೆ ಪ್ರೇರೇಪಣೆ ಆಯಿತು. ಏನು ಓದಬೇಕು, ಪ್ರಿಲಿಮ್ಸ್ ಯಾವುದು, ಮೇನ್ಸ್ ಯಾವುದು, ಇಂಟರ್ವ್ಯೂ ಯಾವುದು, ಎಷ್ಟು ಅಂಕಗಳಿರ್ತದೆ, ಯಾವ ಇನ್ಸ್ಟಿಟ್ಯೂಷನ್, ಟೆಸ್ಟ್ ಅಂದ್ರೇನು, NCERT ಅಂದ್ರೇನು, ಇಂಡಿಯಾ ಇಯರ್ ಬುಕ್ ಯಾವುದು, ಯೋಜನಾ, ಕುರುಕ್ಷೇತ್ರ, ಮನೋರಮ, ಯಾವುದು ದೇವರಾಣೆ ನನಗೆ ಗೊತ್ತಿರಲಿಲ್ಲ. ಡಿಗ್ರಿ ಮುಗಿಸಿ ಹೈದರಾಬಾದ್ಗೆ ಹೋಗೋವರೆಗೂ ಕೂಡ ದೇವರಾಣೆ ಅದರ ಲವಲೇಶ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಯಾರೋ ಹೇಳಿದ್ದನ್ನ ಕೇಳಿದ್ವಿ ನಾವು, ಅಥವಾ ಈ ಸಿವಿಲ್ ಸರ್ವಿಸ್ ಕ್ರೋನಿಕಲ್ಸ್ ಅಲ್ಲಿ ಬಂದಿದ್ದು, ದ ವಿಜಾರ್ಡ್ ಅಲ್ಲಿ ಬಂದಿದ್ದು, ದಿಕ್ಸೂಚಿನಲ್ಲಿ, ಬುತ್ತಿಯಲ್ಲಿ ಅಥವಾ ಸ್ಪರ್ಧಾ ಚೈತ್ರದಲ್ಲಿ ಬಂದಿದ್ದನ್ನ 4-6 ಸಕ್ಸಸ್ ಸ್ಟೋರೀಸ್ ಅನ್ನು ಓದಿದ್ ನೆನಪಿದೆಯೇ ಹೊರತು ಸ್ವತಃ ಇಂಡಿಯಾ ಇಯರ್ ಬುಕ್ ಕೊಳ್ಳುತ್ತಿದ್ದೆ ಎಂದು ಓದ್ತಾ ಇರಲಿಲ್ಲ. ಮನೋರಮ ಇಯರ್ ಬುಕ್ ರೂಮಲ್ಲಿ ಬಂದು ಬೀಳ್ತಾ ಇತ್ತು, ಓದ್ತಿರ್ಲಿಲ್ಲ. ಎಲ್ಲೋ ಒಂದೆರಡು ಎಲ್ಲೋ ಪೆನ್ ಅನ್ನ ತೆಗೆದುಕೊಂಡು ಮಾರ್ಕ್ ಮಾಡಿದ್ದನ್ನು ಹೊರತುಪಡಿಸಿದ್ರೆ, ಪುಟ ಹಿಂಗೆ ಮಡಿಚಿ ಫೋಲ್ಡ್ ಮಾಡಿದ್ದನ್ನು ಹೊರತುಪಡಿಸಿದ್ರೆ ಯಾವ ಪುಸ್ತಕವನ್ನು ಮುಗಿಸಿರ್ಲಿಲ್ಲ. ಆದ್ರೆ ಒಂದು ಕಡೆ ನಾನಾಗುವುದಾದ್ರೆ ಇದೇ ಆಗ್ಬೇಕು, ಇದು ಉತ್ತಮ ಅಂತೆ. ಭೂಮಿ ಇಲ್ಲದವರಿಗೆ ಭೂಮಿ ಕೊಡಬಹುದಂತೆ, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಒದಗಿಸಬಹುದಂತೆ, ಅನಾಥ ಶವಕ್ಕೂ ಕೂಡ ವಾರಸುದಾರನಾಗಬಹುದಂತೆ, ಸ್ಮಶಾನ ನಿರ್ಮಾಣ ಮಾಡಬಹುದಂತೆ, ಸಮುದಾಯ ಭವನಗಳನ್ನ ಕಟ್ಟಬಹುದಂತೆ, ಶಾಲೆ ಛತ್ ಹಂಚು ಬಿದ್ದು ಹೋದ್ರೆ ಅದನ್ನ ವಾಪಸ್ ರಿಪೇರಿ ಮಾಡಬಹುದಂತೆ, ರೋಡ್ಗಳ ನಿರ್ಮಾಣ ಮಾಡಬಹುದಂತೆ, ಅನ್ಯಾಯ ಮಾಡುವವರಿಗೆ, ದೌರ್ಜನ್ಯ ಮಾಡುವವರಿಗೆ ಸರಿಯಾದ ವ್ಯವಸ್ಥೆ ಮಾಡಬಹುದಂತೆ ಅನ್ನೋ ಅಂಶಗಳಷ್ಟೇ ಗೊತ್ತಿದ್ದಪ್ಪ. ಅದನ್ನ ಬಿಟ್ರೆ ನನ್ನ ಹತ್ರ ಇದ್ದದ್ದು ಒಂದೇ ಇಚ್ಛಾಶಕ್ತಿ.
And Swami Vivekananda says 90% of the achievements are done by that inspiration, 10% effort. ಆ ಇನ್ಸ್ಪಿರೇಷನ್, ಆ ಡಿಸಿಪ್ಲಿನ್ ಔಟ್ಪುಟ್ ಆಗಿ ಬೈ ಪ್ರಾಡಕ್ಟ್ ಆಗಿ ಬರ್ತಕ್ಕಂಥ ಹಾರ್ಡ್ ವರ್ಕ್ ನಿಂದ ಆಯ್ತದೆ. ವೆದರ್ ದಟ್ ಇಸ್ ದೇರ್ ಆರ್ ನಾಟ್. ಒಂದು ವೇಳೆ UPSC ಅನ್ನೋದು, ನಾನು ಇನ್ನೊಂದು ಅದನ್ನ ನೋಡೋ ದೃಷ್ಟಿಕೋನ ಏನಂತಂದ್ರೆ, ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ, ಒಂದು ಇಲಾಖೆಯನ್ನ ಈ ವ್ಯಕ್ತಿಯ ಕಡೆ ಕೊಟ್ಟಿದ್ದೇ ಆದಲ್ಲಿ, ಜಿಲ್ಲಾಧಿಕಾರಿ ಮಾಡಿದ್ದೇ ಆದಲ್ಲಿ, ಪೊಲೀಸ್ ವರಿಷ್ಠಾಧಿಕಾರಿ ಆದದ್ದೇ ಆದಲ್ಲಿ, ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ದ ರೆವೆನ್ಯೂ ಡಿಪಾರ್ಟ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ವಾಟ್ ನಾಟ್, ರೈಲ್ವೆ, ಟ್ರಾನ್ಸ್ಪೋರ್ಟ್, PWD, ಎಜುಕೇಶನ್, ಹೌಸಿಂಗ್, ಈ ತರ ರಿಹ್ಯಾಬಿಲಿಟೇಷನ್, ರೀಕನ್ಸ್ಟ್ರಕ್ಷನ್ ಅಥವಾ ಇನ್ನೊಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡಿದ್ದೇ ಆದಲ್ಲಿ ಸರಿಯಾದ ದಿಶೆಯಲ್ಲಿ ಈ ವ್ಯಕ್ತಿ ಅದನ್ನ ತೆಗೆದುಕೊಂಡು ಹೋಗಬಲ್ಲನೆ. ಇಟ್ ಈಸ್ ಒಂಥರ ಸರ್ಚ್, ಉತ್ತಮ ವ್ಯಕ್ತಿಗಳ ಹುಡುಕಾಟ. ಜಿಲ್ಲೆ, ರಾಜ್ಯ, ದೇಶಕ್ಕೆ, ದೇಶದ ಭವಿಷ್ಯಕ್ಕಾಗಿ ಉತ್ತಮ ವ್ಯಕ್ತಿಗಳ ಹುಡುಕಾಟ UPSC ಪರೀಕ್ಷೆ. ಇಲ್ಲದೆ ಹೋಗಿದ್ರೆ ಎಲ್ಲಾ ಟಾಪರ್ಸ್ ಆಗ್ಬಿಟ್ರು ಅವರು, ಎಲ್ಲಾ ಗೋಲ್ಡ್ ಮೆಡಲಿಸ್ಟ್ ಆಗ್ಬಿಟ್ರು. ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಹಾಗಂತ ಅಲ್ಲ, ಗೋಲ್ಡ್ ಮೆಡಲಿಸ್ಟ್ ಅಲ್ಲೂ ಒಳ್ಳೆಯವರು ಇರ್ತಾರೆ, ರ್ಯಾಂಕರ್ಸ್ ಅಲ್ಲೂ ಕೂಡ ಕನ್ಸ್ಟ್ರಕ್ಟಿವ್ ಥಿಂಕ್ ಮಾಡೋರು ಇರ್ತಾರೆ, ಎಲ್ಲರನ್ನೂ ಜೊತೆಗೂಡಿಕೊಂಡು ಹೋಗೋರು ಇರ್ತಾರೆ. ಆದ್ರೆ ಬಹುತೇಕ ಸಂದರ್ಭದಲ್ಲಿ ಇಲ್ಲಿ ಓವರ್ ಆಲ್ ನಿಮ್ಮ ಪರ್ಸನಾಲಿಟಿ ಟೆಸ್ಟೇ ಆಗಿಬಿಡುತ್ತೆ. ಅಂಡ್ ಸಕ್ಸಸ್ ಸ್ಟೋರೀಸ್ ಆಫ್ 100 people or 100 ಒಂಥರ. ವೆಂಕಟರಾಜ ಡಿಫರೆಂಟ್, ಸತೀಶ ಡಿಫರೆಂಟ್, ನಮ್ಮ ಲಕ್ಷ್ಮಿ ಡಿಫರೆಂಟ್, ಯುನಿಕ್. ರವಿ ಡಿಫರೆಂಟ್ ಅಂಡ್ ಹಿ ಇಸ್ ಯುನಿಕ್. ಮಗದೊಬ್ಬ ಫಸ್ಟ್ ರ್ಯಾಂಕ್ ಇಂದ 900ನೇ ರ್ಯಾಂಕ್ ವರೆಗೂ ಕೂಡ ವ್ಯಕ್ತಿಗಳ ಒಂದು ಆಂಟಿಸಿಡೆಂಟ್ಸ್, ಅವರ ಓವರ್ ಆಲ್ ಗ್ರೋತ್ ಫ್ರಮ್ ಮನೆಯಿಂದ ಹಿಡಿದು ಆ ಗ್ರಾಜುಯೇಷನ್ ಯೂನಿವರ್ಸಿಟಿವರೆಗೆ ನೀವೇನಾದ್ರೂ ಚೆಕ್ ಮಾಡಿದ್ದೆ ಆದಲ್ಲಿ ಎಲ್ಲರೂ ವಿಭಿನ್ನ ಇರ್ತಾರೆ, ಎಲ್ಲರೂ ವಿಶೇಷ ಇರ್ತದೆ, ಎಲ್ಲರಿಗೂ ಸಪರೇಟ್ ಹಾದಿ ಇರ್ತದೆ. ವಿ ನೀಡ್ ನಾಟ್ ಕಾಪಿ ಆರ್ ಇಮಿಟೇಟ್ ವಾಟ್ ದೇ ಹ್ಯಾವ್ ಡನ್ ಎಕ್ಸಾಕ್ಟ್ಲಿ. ಅದರ ಅವಶ್ಯಕತೆ ಇಲ್ಲ. ಯು ಆರ್ ಯುನಿಕ್. ಹವೆವರ್ ಯು ಆರ್ ಯುನಿಕ್. ಯು ಆರ್ ಡಿಫರೆಂಟ್ ಅಂಡ್ ಯು ಶುಡ್ ಬಿ ಸ್ಪೆಷಲ್. ದಟ್ಸ್ ವಾಟ್ UPSC is looking at. ನಮಗಾದ ಅನುಭವ. ಇಲ್ಲೇ ಹೋದ್ರೆ, ನಾನು ಸಂದೀಪ್ ಅವ್ರಿಗೆ ಹೇಳ್ತಾ ಇದ್ದೆ, ದೇವರಾಣ ನಾನು UPSC ಕಂಪ್ಲೀಟ್ NCERT ಪುಸ್ತಕ ಓದಿದ್ದೇ ಇಲ್ಲ. ಎಲ್ಲವನ್ನೂ ಓದ್ಲಿಕ್ಕಾಗಿಲ್ಲ, ಮುಗಿಸ್ಲಿಕ್ಕಾಗಿಲ್ಲ. ಇಂಡಿಯಾ ಇಯರ್ ಬುಕ್ ಮುಗಿಸ್ಲಿಕ್ಕಾಗಿಲ್ಲ. DD ಬಸವಂತ ಪುಸ್ತಕ, ಲಕ್ಷ್ಮೀಕಾಂತ್ ಓದಿದ್ದೀನಿ. ಆ ಟೆಕ್ಸ್ಟ್ ಬುಕ್, ರೆಫರೆನ್ಸ್ ಬುಕ್, ಅವ್ನು ಯಾವನು ನನಗೆ ಮುಗಿಸ್ಲಿಕ್ಕಾಗಿಲ್ಲ, ದೇವರಾಣಿ ಆಗಿಲ್ಲ. ಅಂಡ್ ಮೇ ಬಿ ನಾನು ಹೇಗ್ ಓದ್ದೆ, ಹೇಗ್ ಬರ್ದೆ, ಇವತ್ತು ನಾನು ಒಂದ್ಸಾರಿ ಇಫ್ ಐ ಲುಕ್ ಎಟ್ ಇಟ್, ಒಂದ್ಸಾರಿ ಅವಲೋಕನ ಮಾಡಿಕೊಂಡ್ರೆ ನನಗೆ ನಾನೇ ಆಶ್ಚರ್ಯ ಆಗುತ್ತೆ. ಇವತ್ತು ಒಂದ್ ವೇಳೆ ನಾನು ಬರೆದ್ರೆ ಪಾಸ್ ಆಗ್ತೀನ ಅನ್ನೋ ಸಂಶಯ ನನ್ನಲ್ಲಿ ಕಾಡುತ್ತೆ. ಇವತ್ತಿನ ಲೆವೆಲ್ ಆಫ್ ಟಫ್ನೆಸ್ ಎಕ್ಸಾಮಿನೇಷನ್ ಏನಿದೆ, ನಾನು ನಿಜವಾಗಿಯೂ ಕೂಡ ಪಾಸ್ ಆಗ್ಬಿಟ್ಟ ಮರಾಯ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ನನ್ನ ರ್ಯಾಂಕ್ ಬಹಳ ಕಡಿಮೆ, ನಾನು ಟಾಪರ್ ಅಲ್ಲ. ವೆಂಕಟರಾಜನ್ ತರ ಅಥವಾ ಸತೀಶನ್ ತರ ಶರಣಪ್ಪ ಬರ್ಬೇಕಾಗಿತ್ತು, ನಮ್ಮ ಶರಣಪ್ಪನ್ ತರ. ನಾನು ಟಾಪರ್ ಅಲ್ಲ. ನಾನು ದ ಲಾಸ್ಟ್ ಪರ್ಸನ್ ಟು ಬಿ ಇಂಡಕ್ಟೆಡ್ ಇಂಟು IPS 703. ಬಹುಶಃ ನಾನು ಸರಿಯಾದ ಎಫರ್ಟ್ ಹಾಕಿರ್ಲಿಲ್ಲ, ಅದಕ್ಕೆ ನನ್ನ ರ್ಯಾಂಕ್ ಕಡಿಮೆ ಆಯ್ತು. ಸರಿಯಾದ ಡೆಡಿಕೇಶನ್ ನನ್ನಲ್ಲಿ ಇರ್ಲಿಲ್ಲ, ಎಲ್ಲವನ್ನೂ ನಾನು ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ರ್ಯಾಂಕ್ ಕಡಿಮೆ ಆಯ್ತು. ಬಟ್ ನನ್ನಲ್ಲಿ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದೆ. ದಟ್ ಈಸ್ ಲುಕಿಂಗ್ ಫಾರ್ ಅ ಗುಡ್ ಮ್ಯಾನ್. ದಟ್ ಈಸ್ ಲುಕಿಂಗ್ ಫಾರ್ ಅ ಪರ್ಸನ್ ಹೂ ಕ್ಯಾನ್ ಅಡ್ಮಿನಿಸ್ಟರ್, ಗೈಡ್ ಅಂಡ್ ರನ್ ದ ಶೋ. ಇಡೀ ಒಂದು ಇಲಾಖೆ, ಜಿಲ್ಲಾಧಿಕಾರಿಯಾಗಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ, ಅಥವಾ ಒಂದು ಇಲಾಖೆಯ ಪಾಲಿಸಿ ಮೇಕರ್ ಆಗಿ ಸಮಗ್ರವಾಗಿ ನೋಡಬಲ್ಲನೆ ಅನ್ನುವುದನ್ನ ನೋಡ್ತದೆ ಅನ್ನೋ ನನ್ನ ತಲೆಯಲ್ಲಿತ್ತು. ಇಟ್ ನೀಡ್ ನಾಟ್ ಬಿ ಯುವರ್ ಸ್ಟೋರಿ ಅಗೇನ್. ಯು ಕ್ಯಾನ್ ಹ್ಯಾವ್ ಯುವರ್ ಓನ್. ನಿಮ್ಮದೇ ಆದ ಒಂದು ಸಕ್ಸಸ್ ಸ್ಟೋರಿ ಇರಲಿ, ನಿಮ್ಮದೇ ಆದ ಹಾದಿ ಇರಲಿ. ದೆಹಲಿ ಹೋಗ್ಲಿಕ್ಕೆ ಬಹಳಷ್ಟು ಮಾರ್ಗಗಳಿವೆ. ಜನ ಅಸ್ಸಾಂ, ನಾಗಾಲ್ಯಾಂಡ್ ಬರ್ತಾರೆ, ತಮಿಳುನಾಡು, ಕೇರಳ, ಕರ್ನಾಟಕದಿಂದಲೂ ಹೋಗ್ತಾರೆ, ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಸ್ಸಾದಿಂದಲೂ ಹೋಗ್ತಾರೆ. ಡೆಲ್ಲಿ ಇಸ್ ದ ಡೆಸ್ಟಿನಿ, ಬಟ್ ದೇರ್ ಆರ್ ಸೋ ಮೆನಿ ವೇಸ್. ನಿಮಗೆ
ನಿಮ್ಮದೇ ಆದ ಬಲ ಮತ್ತು ಬಲಹೀನತೆಗಳಿರುತ್ತೆ. ಇಂತಹದ್ದೇ ಅಂತ ಜೋತು ಬೀಳ್ಬೇಡಿ. ಕಟ್ ಅಂಡ್ ಪೇಸ್ಟ್ ಆರ್ ಟೇಲರ್ ಮೇಡ್ ಸಿಸ್ಟಮ್ ಇಲ್ಲ ಸಕ್ಸಸ್ಗೆ. ನೋ, ಯು ಡಿವೈಸ್ ಯುವರ್ ಓನ್ ಮೆಥಡ್ಸ್ ಅಂಡ್ ಯುನಿಕ್ನೆಸ್. ಅದು ಸಕ್ಸಸ್ಗೆ ಕಾರಣ ಆಗುತ್ತೆ. ಐ ಹ್ಯಾವ್ ಕಮ್ ಅಕ್ರಾಸ್ ಸೋ ಮೆನಿ ಸಕ್ಸಸ್ ಸ್ಟೋರೀಸ್ ವಿಚ್ ಆರ್ ಒನ್ ಡಸಂಟ್ ಮ್ಯಾಚ್ ವಿತ್ ಅದರ್. ಒಂದು ಇನ್ನೊಂದಕ್ಕೆ ಮ್ಯಾಚ್ ಆಗೋದೇ ಇಲ್ಲ. ನಾನು ಏನ್ ಮಾಡ್ತಾ ಇದ್ದೆ, ನನಗೆ ಅನುಕೂಲಕ್ಕೆ ತಕ್ಕಂತೆ ರಿಯಾಲಿಟಿ ಬದಲಾಯಿಸ್ಕೊಳ್ತಾ ಇದ್ದೆ ಅಷ್ಟೇ. ಐ ಯೂಸ್ ಟು ಚೇಂಜ್ ಮೈ ಎನ್ವಿರಾನ್ಮೆಂಟ್, ಮೈ ರಿಯಾಲಿಟಿ ಮ್ಯಾಚಿಂಗ್ ಟು ಮೈ ಡ್ರೀಮ್. ನನ್ನ ಕನಸೇನಿದೆ, ನನ್ನ ಆಸೆ ಏನಿದೆ, ನನ್ನ ವಿಶ್ ಏನಿದೆ ಅಥವಾ ನನ್ನ ಗೋಲ್ ಏನಿದೆ, ಅದಕ್ಕೆ ತಕ್ಕಂತೆ ನನ್ನ ರಿಯಾಲಿಟಿ ಮಾರ್ಪಡಿಸ್ತಾ ಇದ್ದೆ. ನನ್ನ ಕನಸನ್ನೆಂದು ಮಾರ್ಪಡಿಸ್ಲಿಲ್ಲ ನಾನು, ರಿಯಾಲಿಟಿಗೆ ತಕ್ಕಂತೆ. ಈಗೂ ಹಾಗೆ ನನಗೇನು ಬೇಕು ಹಾಗೆ ರಿಯಾಲಿಟಿಯನ್ನ ಮಾರ್ಪಡಿಸ್ತಕ್ಕಂಥದ್ದು. ಅಂಡ್ ಇಟ್ ಈಸ್ ಓನ್ಲಿ ಪಾಸಿಬಲ್ ಫ್ರಮ್ ಯು ಇನ್ಸ್ಟಿಟ್ಯೂಷನ್ಸ್, ಮೆಂಟರ್ಸ್, ಟೀಚರ್ಸ್, ಫಾರ್ ದ ಸೇಕ್ ಆಫ್ ಇಟ್, ಫಾರ್ ದ ಹೆಕ್ ಆಫ್ ಇಟ್ ಅಷ್ಟೇ. ಆಕ್ಚುಲಿ ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಅಂಡ್ ಫಾಲೋವರ್ ಆಫ್ ಸ್ವಾಮಿ ವಿವೇಕಾನಂದಸ್ ಫಿಲಾಸಫಿ ಅಂಡ್ ಹಿಸ್ ಪ್ರಿನ್ಸಿಪಲ್ಸ್. ಅವರು ಹೇಳೋ ಪ್ರಕಾರ ಎಲ್ಲ ನಮ್ಮೊಳಗಡೆನೆ ಇರ್ತದೆ. ನೋ ನೀಡ್ ಟು ಸರ್ಚ್ ಸಮ್ವೇರ್ ಎಲ್ಸ್. ವಿ ಆರ್ ಜಸ್ಟ್ ಅ ಫೆಸಿಲಿಟೇಟರ್. ಅದನ್ನ ನಮಗೊಂದೇನಂತಂದ್ರೆ ಭಾರತೀಯರಿಗೆ ಪದೇ ಪದೇ ನಮ್ಗೆ ಹೇಳೋ ಅವಶ್ಯಕತೆ ಇದೆ. ನೀನ್ ಹೀಗೆ ಅಂತ. ಆ ಸಮಾಧಾನಕ್ಕಾಗಿ ಕೌನ್ಸಿಲಿಂಗಿಗೆ ಬೇರೆ ಬೇರೆಯವರ ಕಡೆ ನಾವು ಹೋಗ್ತೀವಿ. ಕೇಳುವ ಹಂಬಲ ನಮಗೆ, ಕೇಳುವ ಕುತೂಹಲ, ಕೇಳಿದ್ರೆ ನಮ್ಗೆ ಖುಷಿ ಕೊಡುತ್ತೆ. ಐ ಆಮ್ ಆಲ್ಸೋ ಕೆಪೇಬಲ್ ಅಂತ. ನನಗೂ ಆ ರೋಗ ಇತ್ತು, ದಟ್ ಡಿಸೀಸ್ ವಾಸ್ ನನ್ನ ಹತ್ರನೂ ಇತ್ತು. ಎವ್ರಿ ಡೇ ಐ ಯೂಸ್ ಟು ಗೋ ಅಂಡ್ ಸಿಟ್ ವಿತ್ ಮೈ ಮ್ಯಾನ್ ಟೆಲಿಂಗ್ ದಟ್ ಆಮ್ ಐ ರಿಯಲಿ ವರ್ತ್ ಎಲಿಜಿಬಲ್ ಟು ಬಿಕಮ್ ಅ ಸಿವಿಲ್ ಸರ್ವೆಂಟ್. ನನಗೆ ಮಾರ್ಕ್ಸ್ಗಳು ಕಡಿಮೆ ಬರ್ತಾ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥ ಆಗ್ತಿಲ್ಲ, ಸ್ಟಾಟಿಸ್ಟಿಕ್ಸ್ ಅರ್ಥ ಆಗ್ತಿಲ್ಲ, ಇಂಡಿಯಾ ಅಂಡ್ ವರ್ಲ್ಡ್ ನನಗೆ ಅರ್ಥ ಆಗ್ತಿಲ್ಲ, ಇದು ಯಾವುದೋ ಇಂಪ್ಯಾಕ್ಟ್ ಅಂತೆ, MOU ಅಂತೆ, ನನಗೇನು ಅರ್ಥನೇ ಆಗ್ತಿಲ್ಲ ಅಂತ ಹೋಗಿ ಕೂಡ್ತಾ ಇದ್ದೆ. ಔಟ್ ಆಫ್ ಮೈ ಫಿಯರ್, ಔಟ್ ಆಫ್ ಮೈ ದಟ್ ಆಂಗ್ವಿಶ್ ಅಂಡ್ ಅರ್ಜ್ ಟು ಅಚೀವ್, ಮಾಡಲೇಬೇಕನ್ನೋ ಹಂಬಲದಿಂದ ಯಾವುದನ್ನೂ ಬಿಡಬಾರದು, ಎಲ್ಲವನ್ನೂ ಕಲಿಯಬೇಕು ಅಂತೇಳಿ ಕೂಡ್ತಾ ಇದ್ದೆ. ಬಟ್ ಅಲ್ಟಿಮೇಟ್ಲಿ ವಾಟ್ ಮ್ಯಾಟರ್ಡ್ ಇಸ್, ನಾನು ಯಾವುದರಲ್ಲಿ ಅತ್ಯುತ್ತಮವಾಗಿ ಸ್ಕೋರ್ ಮಾಡ್ತಾ ಇದ್ನೋ ಅದೇ ಸಬ್ಜೆಕ್ಟ್ಸ್ ನನಗೆ ಕೈ ಕೊಡ್ತು. ಇಟ್ ಮೇ ನಾಟ್ ಹ್ಯಾಪನ್ ವಿತ್ ಯು. ಕನ್ನಡ ಐ ಟುಕ್ ವೆರಿ ಲೈಟ್ಲಿ. ಇಲ್ಲೇ ಮುಂದ್ಗಡೆ ಸಾಸಿ ಮಲ್ಲಯ್ಯ ಸರ್ ಅಂತ ಪಾಠ ಮಾಡ್ತಿದ್ರು. ಅವ್ರ ಸಿಡಿಗಳಿದೆ, ಕನ್ನಡ ಲಿಟರೇಚರ್ ಯಾರಾದ್ರೂ ಓದೋದಿಲ್ಲ, ಸಿಡಿಸ್ ಆರ್ ಅವೈಲೇಬಲ್. ಗೊತ್ತಿದೆಯಾ ನಿಮಗೆ? ಯಾರಿಗೂ ಸಿಕ್ಕಿಲ್ವ ಸಿಡಿಸ್? ಅವ್ರ ಸಿಡಿಗಳು ಸಿಕ್ತಿತ್ತು. ನಾನು ಅವಾಗಲೇ ಕೊಟ್ಬಿಟ್ಟಿದ್ದೀನಿ ಬೆಳಗಾವಿನಲ್ಲಿ, ನೋಡೋಣ ಸರ್ಚ್. ಆ ಸಿಡಿಗಳನ್ನ ಅಷ್ಟೇ ಕೇಳ್ತಾ ಇದ್ದೆ. ಆ ಸಿಡಿಗಳನ್ನ ಕೇಳಿ ನನಗೆ ಅನ್ಸಿದ್ದೇನೆಂದ್ರೆ, ಇದರಲ್ಲಿ ದಾಸ ಸಾಹಿತ್ಯ ಇದೆ, ಕನ್ನಡ ಸಾಹಿತ್ಯ, ಪಂಪ, ರನ್ನ, ಜನ್ನ ಅಷ್ಟೇ ಇದ್ದಾನೆ, ಕಥೆಗಳಿದೆ, ಕಾದಂಬರಿಗಳಿದೆ, ಚುಟುಕು ಸಣ್ಣ ಕಥೆಗಳಿದೆ. ನಾನು ಓದಬಲ್ಲೆ ಬರೆಯಬಲ್ಲೆ ಅಂತ ಫ್ರೀ ಬಿಟ್ಬಿಟ್ಟೆ, ಓದ್ಲೇ ಇಲ್ಲ. ಜಸ್ಟ್ ಅದನ್ನ ಸಿಡಿಗಳನ್ನು ಮಾತ್ರ ಕೇಳ್ತಾ ಇದ್ದೆ. ಸ್ಕೋರ್ ಆಗ್ಲೇ ಇಲ್ಲ ಸಬ್ಜೆಕ್ಟ್. 270 ಆಯ್ತು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಬಹಳ ಭಯ ಇತ್ತು. ಅಪ್ಪಟ ಕನ್ನಡ ಮೀಡಿಯಂ ಪದವಿ ಓದಿದ್ದೆ, ಹಾಗಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪದೇ ಓದಿದ್ದು. ಅದಕ್ಕೆ 30% ಸಮಯ ಮೀಸಲಿಟ್ಟರೆ 70% ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಟೈಮ್ ಡಿವೋಟ್ ಮಾಡ್ತಾ ಇದ್ದೆ. ಪೇಪರ್ 1 ಅರ್ಥನೇ ಆಗ್ತಿರ್ಲಿಲ್ಲ, ಸ್ಪೆಷಲಿ ಚಾಪ್ಟರ್ 1 to 5. ಆ ಥಿಯರೀಸು ಅದೆಲ್ಲ ಬರ್ತದಲ್ಲ, ದೇವರಾಣೆ ತಾಬ್ಳ ಅರ್ಥ ಆಗ್ತಿರ್ಲಿಲ್ಲ. ವಾಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ಅಂತಂದ್ರೆ, ಪೇಪರ್ 1, ಪೇಪರ್ 2 ಇಂಟರ್ಮಿಕ್ಸ್ ಮಾಡಿ ಓದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಮತ್ತು ಪೇಪರ್ 1 ಟ್ಯಾಲಿ ಮಾಡೋದು, ಹಾಕೋದು, ನನ್ನದೇ ಯೂನಿಕ್ನೆಸ್ ನಲ್ಲಿ ಬರೆಯೋದು. ಆ ರೀತಿ ಆರಂಭ ಮಾಡಿದ್ದು ಆ ಭಯ ಯಾವ ಮಟ್ಟಿಗೆ ಸ್ಕೋರ್ ಆಗ್ಲಿಕ್ಕೆ ಕಾರಣ ಆಯ್ತು ಅಂದ್ರೆ 360 ಬಂದ್ಬಿಡ್ತು. ಓದಿ ಸ್ಕೋರ್ ಆಗಲ್ಲ ಅನ್ಕೊಂಡ್ಬಿಟ್ಟಿದೆ, ಹೈಯೆಸ್ಟ್ ಸ್ಕೋರ್ ಆಗ್ಬಿಡ್ತು. ಪೇಪರ್ 1 ಜನರಲ್ ಸ್ಟಡೀಸ್, ಈಗ ನಿಮ್ದು ಪೇಪರ್ 1 to 4 ಆಗಿದೆ ಅನ್ಸುತ್ತೆ. ನನಗೆ ಬಹಳ ಭಯ ಇತ್ತು. ಪೇಪರ್ 2 ಈ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಡಿಯಾ ಅಂಡ್ ವರ್ಲ್ಡ್ ಇತ್ತು. ಏನೋ ಬರೆಯೋಣ, ಇದು ಇಲ್ಲೇ ಹೋದ್ರೂ ಕೂಡ ನನಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಹಿಸ್ಟ್ರಿನಲ್ಲಿ, ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಚೆನ್ನಾಗಿ ನನಗೆ ನೆನಪಿದೆ. ಡೇಟ್ ಅಂಡ್ ಫ್ಯಾಕ್ಟ್ಸ್ ನಾನು ಕೋಆರ್ಡಿನೇಟ್ ಮಾಡ್ತೀನಿ ಅಂತ ನನಗೆ ಓವರ್ ಕಾನ್ಫಿಡೆನ್ಸ್ ಇತ್ತು. ಅದು ಉಲ್ಟಾ ಆಗಿಬಿಡ್ತು. ನಂದು ಬಹುಶಃ ಈಗ 2ನೇ ಸಾರಿ ನಾನು ಪರೀಕ್ಷೆ ಬರೆದಿದ್ರೆ ಬಹುಶಃ ನಾನು ಸುಧಾರಿಸ್ಕೊಳ್ತಿದ್ನೇನೋ. ಔಟ್ ಆಫ್ ದಟ್ ಲರ್ನಿಂಗ್ ಲೆಸನ್ 2ನೇ ಸಾರಿ ಬಟ್ ಸುಧಾರಿಸ್ಕೊಳ್ಳಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಸೊ ಹಾಗೆ ಇಲ್ಲಿ ಎನಿಥಿಂಗ್ ಏನಾದ್ರೂ ಆಗ್ಬಹುದು, ಬಟ್ ಎಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ನಮ್ಮ ಜೊತೆ ಓದೋರು ನೋಡ್ತೀವಿ. ಆಮೇಲೆ ನೆಗೆಟಿವ್ ಕಮೆಂಟ್ಸ್ ಅನ್ನ ಕೇಳ್ತೀವಿ. ಜನ ನೂರಾರು ಮಾತನಾಡ್ತಾರೆ. ಬೇಡವಾದ ಬಹಳಷ್ಟು ಕೆಲಸ ಕಾರ್ಯಗಳು ಪ್ರಿಪರೇಷನ್ ಅಲ್ಲಿ ಇದ್ದಾಗ ನಮ್ಮನ್ನ ಅಟ್ರಾಕ್ಟ್ ಮಾಡ್ತವೆ.
ಡಿವಿಯೇಟ್ ಮಾಡೋ ಸಾಧ್ಯತೆ ಇರ್ತದೆ. ಕೀಪ್ ಅವೇ ಯುವರ್ ಸೆಲ್ಫ್ ಫ್ರಮ್ ಆಲ್ ದೋಸ್ ಥಿಂಗ್ಸ್. ಅದರಿಂದ ಸ್ವಲ್ಪ ದೂರ ಇರೋದು ಕೂಡ ಬಹಳ ದೊಡ್ಡ ಜಾಣ್ಮೆ. ಪೋಸ್ಟ್ಪೋನಿಂಗ್ ಆಲ್ ದೋಸ್ ಥಿಂಗ್ಸ್, ವಯೋಮಾನ ಸಹಜವಾದ ಆ ಕೆಲ ಆಕಾಂಕ್ಷೆ, ಆಸೆ, ಅಭೀಪ್ಸೆಗಳಂತೇನಿರ್ತದೆ ಅದನ್ನು ಪೋಸ್ಟ್ಪೋನ್ ಮಾಡೋದು ಉತ್ತಮ. ಅದನ್ನು ಮಾಡಿದ್ರೆ ಒಂದು ಸಾರಿ ನಮ್ ಸತೀಶ್ ಹೇಳಿದಾಗ IAS ಅಥವಾ IPS ಆಗಿಬಿಟ್ರೆ ಇಟ್ ಈಸ್ ಎಂಟೈರ್ಲಿ ಅನ್ಇಮ್ಯಾಜಿನೇಬಲ್. ಲೈಫ್ ತುಂಬಾ ಚೆನ್ನಾಗಿರ್ತದೆ. ಬಹುಶಃ ಲಕ್ಷ್ಮಿಗೆ 20-30 ದಿವಸದ ಹಿಂದೆ ಅದು ಗೊತ್ತಿರಲಿಲ್ಲ. ದ ಮೂಮೆಂಟ್ಸ್ ಈಸ್ ಆನ್ ದಿಸ್ ಸೈಡ್. ಈ ಕಡೆ ಬಂದ ತಕ್ಷಣವೇ, ಅಖಿಲ ಭಾರತ ಸೇವೆಗೆ ಸೇರಿದ ತಕ್ಷಣವೇ ಬದುಕೇ ಬದಲಾಗುತ್ತೆ. ನಮ್ಮ ಬದುಕು ಬದಲಾಗುವುದರ ಜೊತೆಗೆ ನೂರಾರು ಬದುಕುಗಳನ್ನ ಬದಲಾಯಿಸಲಿಕ್ಕೆ ಅವಕಾಶಗಳು ಸಿಗುತ್ತೆ. ನಾನು ಈ ಸರ್ವಿಸ್ ಅನ್ನು ನೋಡೋ ದೃಷ್ಟಿಕೋನನೇ ಅದು. ಯು ನೀಡ್ ನಾಟ್ ಬಿ ಅ ಟಾಪರ್, ಯು ನೀಡ್ ನಾಟ್ ಬಿ ಅ ಮಕ್ಕಿ ಫುಲ್ ರಟ್ಟ ಹೊಡೆದು ಬರೆಯೋರು ಆಗಿರ್ಬೇಕಂತೇನಿಲ್ಲ. ಎಲ್ಲವನ್ನೂ ತಿಳಿದುಕೊಂಡಿರಲೇಬೇಕಂತೇನಿಲ್ಲ. ದಿಸ್ UPSC ಪ್ರೊವೈಡ್ಸ್ ಅ ಕಾಮನ್ ಪ್ಲಾಟ್ಫಾರ್ಮ್ ಟು ಆಲ್ ಸ್ಟ್ರೀಮ್ಸ್ ಆಫ್ ಎಜುಕೇಶನ್ಸ್. ನೀವು BE ಮಾಡಿರಿ, MBBS ಮಾಡಿರಿ, ಆರ್ಟ್ಸ್ನವರಾಗಿರಿ ಅಥವಾ ಯಾವುದೋ ಒಂದು ಪ್ರೊಫೆಷನಲ್ ಕೋರ್ಸ್ನವರಾಗಿರಿ, IIT ಅಲ್ಲಿರಿ, IIM ಅಲ್ಲಿರಿ, RV ಅಲ್ಲಿರಿ, ದಯಾನಂದ ಸಾಗರದಲ್ಲಿರಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಓದಿರಿ, ಬಿಜಾಪುರ ಓದಿರಿ, ಎಲ್ಲಾದ್ರೂ ಓದಿರಿ. ಯು ವಿಲ್ ಹ್ಯಾವ್ ಯುವರ್ ಓನ್ ಸ್ಟ್ರೆಂತ್. ಸೊ ಐಡೆಂಟಿಫೈಯಿಂಗ್ ಆಲ್ ದೋಸ್ ಥಿಂಗ್ಸ್ ಅಂಡ್ ವರ್ಕಿಂಗ್ ಆನ್ ದೋಸ್ ಥಿಂಗ್ಸ್ ವಿಲ್ ಹೆಲ್ಪ್ ಅಸ್, ನಮಗೆ ಸಹಾಯವನ್ನ ಮಾಡ್ತದೆ. ಹಾಗಿದ್ದಾಗ ಆಸ್ ಅ ಆಸ್ಪಿರೆಂಟ್ ಯು ವಿಲ್ ಹ್ಯಾವ್ ಸಮ್ ವಿಶಸ್. ನನಗೆ ಹೀಗಿರ್ಬೇಕು, ನನಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಾನು ಆಪ್ಷನಲ್ ತೆಗೆದುಕೊಂಡಿದ್ದೀನಿ, ಬಟ್ ನನಗೇನೋ ಪಾಠ ಚೆನ್ನಾಗಿ ಅರ್ಥ ಆಗುತ್ತೆ, ಓದಿದ್ದೆಲ್ಲ ಅರ್ಥ ಆದಂಗಾಗುತ್ತೆ, ಟೆಸ್ಟ್ಗೆ ಕೂತಾಗ ಕಡಿಮೆ ಮಾರ್ಕ್ಸ್ ಬರುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ, ನಾನು ನೋಟ್ಸು ತೆಗೆದುಕೊಳ್ತಿದ್ದೀನಿ, ಓದ್ತಾ ಇದ್ದೀನಿ, ಮಾರ್ಕ್ ಮಾಡ್ತಾ ಇದ್ದೀನಿ, ಶಾರ್ಟ್ ನೋಟ್ಸ್ ಮಾಡ್ತಾ ಇದ್ದೀನಿ, ಬಟ್ when I sit and write ಟೆಸ್ಟ್ ಸೀರೀಸ್ ಐ ಆಮ್ ಗೆಟಿಂಗ್ ಲೆಸ್ ಸ್ಕೋರ್. ಕೃಷ್ಣ ಪ್ರದೀಪ್ ಅಂತ ಹೈದರಾಬಾದ್ ಒಬ್ರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟೀಚ್ ಮಾಡೋರು ನಮಗೆ. ಅವರು ಪಾಠವನ್ನ ಸಿನಿಮಾ ಸ್ಟೈಲ್ ಅಲ್ಲಿ ಮಾಡೋರು. ಎವ್ರಿ ಟೈಮ್ ಹಿ ಯೂಸ್ ಟು ಬ್ರೇಕ್ ಮತ್ತು ಮೂವಿನ ಮತ್ತು ಸಬ್ಜೆಕ್ಟ್ ಅನ್ನ ಕೋರಿಲೇಟ್ ಮಾಡೋರು. ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋದು, ಬಟ್ ಬರೀಲಿಕ್ಕೆ ಕೂತ್ರೆ ಏನು ಬರ್ತಾನೆ ಇರ್ಲಿಲ್ಲ. ಕ್ಲಾಸ್ ಯೂಸ್ ಟು ಬಿ ವೆರಿ ಇಂಪ್ರೆಸಿವ್, ಬಟ್ ವೆನ್ ವಿ ಸಿಟ್ ಅಂಡ್ ರೈಟ್ ನಥಿಂಗ್ we used to get. But he was excellent in correction. If you go individually with your answer script, with your doubts, he was the best mentor. ಕೃಷ್ಣ ಪ್ರದೀಪ್. ನನಗೆ ಒಂದ್ ವೇಳೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯಾರಾದ್ರೂ ಪಾಠ ಮಾಡಿದ್ರೆ ಕೃಷ್ಣ ಪ್ರದೀಪ್ ಅಂತರ ಇರಬೇಕು ಅನ್ನೋದು ನನಗೆ. ಐ ಆಮ್ ನಾಟ್ ಎಕ್ಸ್ಪೋಸ್ ಟು ಅದರ್ ಬೆಸ್ಟ್. ಮೇ ಬಿ ಅವ್ರಿಗಿಂತ ಅತ್ಯುತ್ತಮ ಮಾಡೋರು ಇರಬಹುದು, ಬಟ್ ದಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ನಾನು ಅವಕಾಶ ಸಿಕ್ಕಿದ್ದು, ಫಾರ್ ಮೀ ದ ಅಪಾರ್ಚುನಿಟಿ ವಾಸ್ ಓನ್ಲಿ ಕೃಷ್ಣ ಪ್ರದೀಪ್, ಬೇರೆ ಇರಲಿಲ್ಲ. DM ರವಿಕುಮಾರ್ ಅಂತ ಇದ್ರು, ಟಿಲ್ ಟುಡೇ ಹಿ ಇಸ್ ದೇರ್, ಮೇ ಬಿ ಇರಬಹುದು. ಪಕ್ಕ ಪ್ಯಾರಾಗನ್ ಚಪ್ಪಲ್ ಹಾಕೊಂಡು ಪಾಠ ಮಾಡೋರು, ಬೆಸ್ಟ್ ಟೀಚರ್ ಇನ್ ಥಿಯರಿಗಳಲ್ಲಿ. ನಾನು 3-4 ಕ್ಲಾಸ್ ಯಾರು ಬೇರೆ ಸಿಕ್ಕಾಪಟ್ಟೆ ಜನ ನೋಡಿದೆ, ಡೆಲ್ಲಿಯಿಂದ ಬಂದು ಟೀಚ್ ಮಾಡೋರು, ನನಗೆ ಅರ್ಥನೇ ಆಗ್ತಿರಲಿಲ್ಲ. ಬಟ್ ದ ವೇ ಹಿ ಯೂಸ್ ಟು ಎಕ್ಸ್ಪ್ಲೈನ್ ಥಿಯರೀಸ್, DM ರವಿಕುಮಾರ್ ಸರ್, ಇಟ್ ಇಸ್ ಅಲ್ಟಿಮೇಟ್. ಅಂಡ್ ಹಿ ಯೂಸ್ ಟು ಗಿವ್ ಅಸ್ ಅಕ್ರೋನಿಮ್ಸ್, ಎಲ್ಲ ಪೂರ್ತಿ ಪ್ರತಿ ಥಿಯರಿಗೂ ಕೋರಿಲೇಷನ್ ಹೇಳ್ಕೊಡ್ತಾ ಇದ್ರು. ಅಂಡ್ ಹಿ ಯೂಸ್ ಟು ಎಕ್ಸ್ಪ್ಲೈನ್ ಇಟ್ ಇನ್ ಚಾರ್ಟ್. ಒಂದು ಚಾರ್ಟ್ ಮಾಡಿ ಕೊಟ್ಬಿಡೋರು, ಒಂದು ಡೈಗ್ರಾಮ್ ಮಾಡಿ ಕೊಟ್ಬಿಡೋರು. ಹೌ ಟು ರಿಮೆಂಬರ್, ಹೌ ಟು ಮೆಮರೈಸ್ ಇಟ್ ಅಂಡ್ ರೈಟ್ ಡೌನ್, ಹ್ಯಾಂಗ್ ಬರಿಬೇಕು ಅಂತ. ನನಗನ್ಸಿದ್ದು ನಮ್ಮ ಸಕ್ಸಸ್ಗೆ ಕಾರಣ ಆಗಿದ್ದು ಟೆಸ್ಟ್ ಸೀರೀಸ್ ಇನ್ ಫ್ಯಾಕ್ಟ್ ಅಂಡ್ ಕರೆಕ್ಷನ್ಸ್. ಐ ನೆವರ್ ಮಿಸ್ ಇವನ್ ಅ ಸಿಂಗಲ್ ಟೆಸ್ಟ್, ಇವನ್ ದೋ ಐ ಗಾಟ್ 13 out of 100. ಐ ಟುಡೇ ರಿಮೆಂಬರ್. ಪೇಪರ್ 2, ಪೇಪರ್ 1ಗೆ ನನಗೆ ಬರ್ತಾ ಇದ್ದಿದ್ದು, ಬಟ್ ನೆವರ್ ಮಿಸ್ಡ್ ಇಟ್. ಸೊ ನನಗೆ ಆ ವಿಶ್ ಇದ್ದಿದ್ದು ಏನಂತಂದ್ರೆ, ದ ಇನ್ಸ್ಟಿಟ್ಯೂಷನ್ ಆರ್ ಅ ಮೆಂಟರ್ ಆರ್ ಅ ರಿಸೋರ್ಸ್ ಪರ್ಸನ್ ಆರ್ ಅ ಟೀಚರ್ ಹೂ ಟೀಚಸ್ ಮೀ ಶಾಲ್ ಪ್ರಿಪೇರ್ ಮೀ ಫಾರ್ UPSC. PhDಗಲ್ಲ, MPhilಗಲ್ಲ, PG ಕೋರ್ಸ್ಗಳಿಗಲ್ಲ. PGಗೆ ಓದೋದೇ ಬೇರೆ, ಏನ್ ಬರೆದ್ರು ಮಾರ್ಕ್ ಕೊಡ್ತಾರೆ. 4 ಪೇಜ್ ತುಂಬಿಸಿದ್ರೆ ಸಾಕಲ್ಲ, ಹಿಸ್ಟ್ರಿ ಅಥವಾ 5 ಪೇಜ್ ತುಂಬಿಸಿದ್ರೆ ಸಾಕು, ಬಟ್ ತುಂಬಿಸ್ಬೇಕು, ಡಯಾಗ್ರಾಮ್ ಹಾಕ್ಬೇಕು. ಬಟ್ UPSC ಇನ್ ಎವ್ರಿ ಆನ್ಸರ್ ಯು ಆರ್ ಗಿವಿಂಗ್ ಅ ಹಿಂಟ್ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಯು ಆರ್. In every explanation, in every elucidation or critics, ನೀವು ಮಾಡೋದ್ರಲ್ಲಿ ನಿಮ್ಮ ಪರ್ಸನಾಲಿಟಿ ವಿಲ್ ಬಿ ಪೀಪಿಂಗ್, ಅದು ಇಳಿಕೆ ಹಾಕ್ತಾ ಇರುತ್ತೆ. ಸೊ ಅದನ್ನ ನೋಡ್ತಾ ಇರ್ತಾರೆ. ಸೊ ಆ ರೀತಿ ತಯಾರಾಯ್ತು ಅಂತಂದ್ರೆ 1 ವರ್ಷ ಸಾಕು. 1 ವರ್ಷದಿಂದ ಹೋದ್ರೆ 3 ವರ್ಷ, 4 ವರ್ಷ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಮಚ್ ಯು ಆರ್ ಡೈಯಿಂಗ್ ಫಾರ್ ಇಟ್. ಎಷ್ಟು ನೀವು ಅದಕ್ಕೋಸ್ಕರ ತಪನ ಮಾಡ್ತಾ ಇದ್ದೀರಿ, ಕಷ್ಟಪಡ್ತಿದ್ದೀರಿ ಅನ್ನೋದು ನಿಮ್ಮ ಸಕ್ಸಸ್ ನ ಸ್ಪೀಡ್ ಅನ್ನ ನಿರ್ಧಾರ ಮಾಡುತ್ತದೆ. ದಟ್ ವಿಲ್ ಡಿಸೈಡ್ ದ ಸ್ಪೀಡ್ ಆಫ್ ಯುವರ್ ಸಕ್ಸಸ್. ಅಂಡ್ ಇದಕ್ಕೆ
ಬಹಳ ದೊಡ್ಡ ದೊಡ್ಡ ಯೋಜನೆಗಳನ್ನ ಹಾಕೋಬಾರದು. ಬಹಳ ಬೋರಿಂಗ್ ಅಲ್ಲ. 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಎನರ್ಜಿ ಕಡಿಮೆ ಆಗ್ಬಿಡುತ್ತೆ, ನಿಂತು ಹೋಗ್ಬಿಡುತ್ತೆ. ಫ್ಯಾಮಿಲಿ ಕಡೆಯಿಂದ ಸಪೋರ್ಟು, ಪಿಯರ್ ಪ್ರೆಷರು, ಫ್ರೆಂಡ್ಸು, ಯಾರೋ ಸಕ್ಸಸ್ ಆದವರು, ಸಕ್ಸಸ್ ಆಗದಿರೋರು, ನೂರಾರುಗಳು ಬರುತ್ತೆ. ವೆಂಕಟ್ ಹೇಳಿದ ಹಾಗೆ ಯಾವುದು ನಿಮಗೆ ಪ್ರೇರಣೆಯನ್ನ ಕೊಡ್ತದೋ, ಯಾವುದು ನಿಮಗೆ ಸ್ಫೂರ್ತಿಯನ್ನ ತುಂಬುತ್ತದೋ, ಯಾವುದು ನಿಮ್ಮ ಎನರ್ಜಿ ಲೆವೆಲ್ ಅನ್ನ ರಿಟೈನ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತದೆಯೋ ಅದನ್ನ ಮಾತ್ರ ಕೇಳಿ, ಅದನ್ನ ಮಾತ್ರ ನೋಡಿ ಕೆಲ ದಿನಗಳವರೆಗೆ. ಒಂಥರ ಈ ಕುದುರೆ ಕಟ್ಟಿರ್ತಾರಲ್ಲ ಹಿಂಗೆ ಆ ತರ ಇರ್ಬೇಕು. ಡ್ಯಾಮ್ ದ ವರ್ಲ್ಡ್, ಜಗತ್ತು ಕುಚ್ಚಲೇನಾದೇನೆ, ಜಗತ್ತು ಹೇಗಿದ್ರು ಅಂತದೆ. ಕೆಂಪಗಿದ್ರು ಅನ್ನುತ್ತೆ, ಕರ್ರಗಿದ್ರು ಅನ್ಸುತ್ತೆ, ಕುಳ್ಳ ಇದ್ರು ಅನ್ನುತ್ತೆ, ಬಹಳ ಎತ್ತರ ಇದ್ರು ಅನ್ನುತ್ತೆ, ದಪ್ಪ ಇದ್ರು ಅನ್ನುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಎಲ್ಲಾ ಕಾಲಕ್ಕೂ ಎಲ್ಲಾ ಸಮಯಕ್ಕೂ ಕೂಡ ಅಂತವ್ರು ಇರ್ತಾರೆ. ಸೊ ನೀಡ್ ನಾಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್, ಬಟ್ ಫೋಕಸ್ ಆನ್ ಯುವರ್ ಸೆಲ್ಫ್. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಎವರ್ ಯು ಆರ್. ಸೊ ಆ ರೀತಿ UPSC ಅನ್ನೋದು ಓವರ್ ಆಲ್ ಒಂದು ಪರ್ಸನಾಲಿಟಿಯನ್ನೇ ತಯಾರು ಮಾಡುತ್ತೆ. ಹೇಳಿದ ಹಾಗೆ ನಾಲೆಜ್, which course offers you this kind of a variety opportunity to study? BA ನಲ್ಲಿ ಏನಾದ್ರು ಸಿಗ್ತದಾ? BSc ನಲ್ಲಿ ಅವಕಾಶ ಇದೆಯಾ? MBBS ಅಲ್ಲಿ ಅವಕಾಶ ಇದೆಯಾ? MBA ಮಾರ್ಕೆಟಿಂಗ್ ಆರ್ ಏನು ಬೇರೆ ಫೈನಾನ್ಸ್ ನಲ್ಲಿ ಈ ಅವಕಾಶ ಇದೆಯಾ? UPSC ಪ್ರಿಪೇರ್ ಮಾಡೋ ನಿಮಗೆ ಎಂತ ದೊಡ್ಡ ಅವಕಾಶ ಅಂದ್ರೆ ಎಲ್ಲವನ್ನೂ ಓದಲಿಕ್ಕೆ ಓದಲೇಬೇಕು. ಕಂಪಲ್ಸರಿ ಅಲ್ವೇ? ಸೊ ಹಾಗೆ ಅನ್ಕೊಂಡು ಕಲಿತ್ರೆ, ವೆನೆವರ್ ಐ ಯೂಸ್ ಟು ಸ್ಟಡಿ ಹಿಸ್ಟ್ರಿ, ನನಗಂತೂ ಪ್ರೇರೇಪಣೆ ಸಿಗ್ತಾ ಇತ್ತು. ಐ ಯೂಸ್ ಟು ಗೆಟ್ ಮೋಟಿವೇಟೆಡ್. ಓಹೋ ಹೀಗಿತ್ತ ಇತಿಹಾಸ, ಓ ಹೀಗೆಲ್ಲ ಆಗಿದೆಯಾ, ಇಷ್ಟೆಲ್ಲ ನಡೆದಿದೆಯಾ, ನೋ ಫೈನ್ ಯಾ ಗುಡ್. ನಾವೇ ಇನ್ನು ವಿ ಆರ್ ನಾಟ್ ಮ್ಯಾಚಿಂಗ್ ದ ಕ್ಯಾರೆಕ್ಟರ್ಸ್ ಆರ್ ಟ್ರೇಟ್ಸ್ ಆಫ್ ಅವರ್ ಆನ್ಸಿಸ್ಟರ್ಸ್. ನಮ್ಮ ಪೂರ್ವಜರ ಟ್ರೇಟ್ಸ್ ಏನಿತ್ತು, ಲಕ್ಷಣಗಳೇನಿತ್ತು, ಅದಕ್ಕೆ ನಾನೇ ಮ್ಯಾಚ್ ಆಗ್ತಿಲ್ಲಲ್ಲ ಮರಾಯ ಅಂತ ಅನಿಸ್ತಾ ಇತ್ತು. ಸಂಗೊಳ್ಳಿ ರಾಯಣ್ಣ ಬಿಚ್ಚುಗತ್ತಿ 5.5 ಅಡಿ ಹೋಗ್ತಿತ್ತಂತೆ. 5.5 ಅಡಿ ಯಾರನ್ನೋ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಕತ್ತಿ ತೆಗೆದ್ರೆ ಸಾಕು. ಮರಾಯ ನಾನ್ ಹಂಗಾರಿ ಮರಾಯ 3 ಕಿಲೋಮೀಟರ್ ಓಡಿದ್ರೆ ದಸ್ ತೆಗ್ತಾ ಇದೀನಿ ಅಂತ ಅನ್ಸೋದು. ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಕೇಳಿದಾಗ ದಟ್ಸ್ ಹೌ ಐ ಯೂಸ್ ಟು ಗೆಟ್ ಮೋಟಿವೇಟೆಡ್ ಅಂಡ್ ಟಿಲ್ ಟುಡೇ ಇಟ್ ಕಂಟಿನ್ಯೂಸ್. ನನಗೆ ಬಹಳ ಬೇಜಾರಾದಾಗ, ನನಗೇನಾದ್ರೂ ಅನಿಸಿದಾಗ ಆ ರೀತಿಯ ಘಟನೆಗಳನ್ನ ಕಣ್ಮುಂದೆ ತಕ್ಕೊಂಡು ಮತ್ತೆ ಎಂಜಿನ್ ಅನ್ನ ರೀಚಾರ್ಜ್ ಮಾಡ್ಕೊಂಡು ಮುಂದೆ ಹೋಗೋ ಸ್ವಭಾವ ನಮ್ದು. ಸೊ ಹಾಗೆ ಅದೇ ದೃಷ್ಟಿಕೋನವನ್ನು ಇಟ್ಕೊಂಡು ಸಂದೀಪ್, ರವಿ ಮತ್ತು ಡಾಕ್ಟರ್ CV ಪಾಟೀಲ್ ಅವರು ಉಳಿದ ಬಹಳಷ್ಟು ಜನ ಸೇರಿ ಅಂತ ಒಂದು ಎಫರ್ಟ್ ಅನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಅದಾಗಲಿ there are so many things when it comes to institution and all those things. Let us not bother about all those things, but what here will be done ಇಲ್ಲಿ ಏನು ಅಂತಂದ್ರೆ focusing on student, aspirant, giving the best. When I say the best, what he exactly needs, individual based. ಒಬ್ಬ ಹುಡುಗ, ಒಬ್ಬ ವಿದ್ಯಾರ್ಥಿ, ಒಬ್ಬ ಹುಡುಗ ಅಥವಾ ಹುಡುಗಿಗೆ what is the strength, what is the weakness, time table ಹಾಕ್ಬಿಡೋದು. 1 ವರ್ಷ if you are coming and joining here, this will be the things you have to do this and go. ಬೆಳಿಗ್ಗೆ ಕ್ಲಾಸ್ ಆರಂಭ ಆದ್ರೆ ಸಾಯಂಕಾಲ ಇಷ್ಟು ಗಂಟೆಗೆ ಹೊರಗಡೆ ಹೋಗೋದು, then only you can come, otherwise we will not take ಅನ್ನೋ ಪದ್ಧತಿ. If you are coming here at the end of week, you have to study this, otherwise we will not take you. If you are here by 1 quarter, by the mid of your course, these are the things which are expected to be learned ಅನ್ನೋದು. whatever your weakness, enlist and give it to us, ಮಾಡಿಬಿಟ್ಟು ಕೊಡು, we are here to take care. ಡಯಾಗ್ನೋಸಿಸ್ ಅಂತಾರಲ್ಲ, ಫಸ್ಟ್ ಟೆಸ್ಟ್ ಮಾಡಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ ಆ ತರ. ಅಲರ್ಜಿ ಇದೆ, ಯು ಹ್ಯಾವ್ ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್. ಕೋಲ್ಡ್ ಕಫ್ ಆಗಿದೆ, ಈ ಪ್ರಿಸ್ಕ್ರಿಪ್ಷನ್ ಸಾಕು, ಈ ಪಥ್ಯ ಬೇಕು, ಈ ಸರ್ಜರಿ ಆಗ್ಬೇಕು, ಈ ಟೆಸ್ಟ್ಗಳಾಗ್ಬೇಕು, ಹೀಗಿರ್ಬೇಕು ಅಷ್ಟೇ ಅಂತ ಹೇಳಿ ಆಗ ಇಂಡಿವಿಜುವಲ್ ಬೇಸ್ಡ್. ಇಫ್ ಐ ಆಮ್ ಅ ಸ್ಟೂಡೆಂಟ್, ದಟ್ಸ್ ವಾಟ್ ಐ ಎಕ್ಸ್ಪೆಕ್ಟ್. I am nothing to do with your best faculty. I am nothing to do with your what kind of. If I am here, I am submitting you. I am submitting myself to you. ನನ್ನ ಟೈಮು, ನನ್ನ ಹಣ, ನನ್ನ ಅಮೂಲ್ಯವಾದ ಯೌವನವನ್ನ ಇಲ್ಲಿ ಕೊಡ್ತಾ ಇದ್ದೀನಿ ಅಂದ್ರೆ I expect results from it. I expect results from it. ಸೊ ಆ ತರ ಮಾಡಬೇಕು ಅಂತ ಅವ್ರು ಹೊರಟಿದ್ದಾರೆ ಅಂತ ನನ್ನ ಹತ್ರ ಹೇಳೋರೆ. ಹಾಗಾಗ್ಲಿ, ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ. We wish you all the best, and you are facing the toughest. You are all our, ನಾವೆಲ್ಲ ಲಕ್ಕಿ ಫೆಲೋಸ್.
ಸುಮ್ಮನೆ ಬಂದು ಸುಮ್ಮನೆ ಹೊಂಟೋಗ್ಬಿಟ್ವಿ, ಆಪ್ಷನಲ್ ತಗೊಂಡು ಬರೋದು ಏನೇನೋ ಮಾಡಿ. ಬಟ್ ಇವಾಗ ಒಂದೊಂದ್ಸಾರಿ ನನಗೂ ಆಶ್ಚರ್ಯ ಆಯ್ತದೆ, ಈ ಹುಡುಗರು ಪಾಪ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತ ಹೇಳಿಲ್ಲ. ಬಟ್ ಇಟ್ ಇಸ್ ವರ್ತ್ ಟೇಕಿಂಗ್ ದಟ್ ಆಲ್ ದೋಸ್ ಟ್ರಬಲ್ ಆರ್ ಆ ಸಮಸ್ಯೆ ಮತ್ತು ಅಷ್ಟೊಂದು ಕಷ್ಟಪಡ್ತಿರೋದಕ್ಕೆ ಇಟ್ ಇಸ್ ರಿಯಲಿ ವರ್ತ್. IAS IPS ಆಗಿ even though if you deliver 50% what is expected of you, people will perceive you as moving gods. ನೀವೇನಾದರೂ IAS IPS ಅಧಿಕಾರಿಗಳಾಗಿ ಕೇವಲ 50% ನಿಮ್ಮಿಂದ ಏನು ನಿರೀಕ್ಷೆ ಮಾಡಲ್ಪಟ್ಟಿದೆಯೋ ಕೆಲಸ ಮಾಡಿದ್ರಿ ಅಂದ್ರೆ ನಿಮ್ಮನ್ನು ದೇವರ ಸಮಾನ ನೋಡ್ಲಿಕ್ಕೆ ಆರಂಭ ಮಾಡ್ತಾರೆ. ದೇವರಿಗೆ ಹೋಲಿಕೆ ಮಾಡ್ಲಿಕ್ಕೆ ಆರಂಭ ಮಾಡಿಬಿಡ್ತಾರೆ. ದಂತಕಥೆಗಳನ್ನೇ ಸೃಷ್ಟಿ ಮಾಡಿಬಿಡ್ತಾರೆ, ಹಾಡುಗಳನ್ನ ಪೋಣಿಸ್ಬಿಡ್ತಾರೆ, ವಾಟ್ ನಾಟ್. ಅಂದ್ರೆ ನಾವೆಲ್ಲ ಭಾವನಾಜೀವಿಗಳು ಆಕ್ಚುಲಿ. ಸೊ ಆ ಕಾರಣಕ್ಕಾಗಿ ಇಟ್ ಹ್ಯಾಪನ್ಸ್ ವಿತ್ ಸೋ ಮೆನಿ ಪೀಪಲ್. ಇನ್ಫ್ಯಾಕ್ಟ್ ನಮ್ಮ ಕಾಶಿ ಹೇಳಿದಾಗಲಿ ಅಥವಾ ಇನ್ನೊಬ್ರು ನೀವೆಲ್ಲ ಅನ್ಕೊಂಡ್ರಾಗ್ಲಿ, ನಾನು ಅಷ್ಟೊಂದು ಅದ್ಭುತ ವ್ಯಕ್ತಿನೂ ಅಲ್ಲ ಅಥವಾ ಏನೂ ಅಲ್ಲ. ಐ ಆಮ್ ಅ ನಾರ್ಮಲ್ ಫೆಲೋ. You are only seeing what I am projecting to you. Is it not? You have witnessed, you have heard, you have seen those things only which I have showcased or projected. What I spoke. Unspoken ಬಹಳಷ್ಟು ಇರಬಹುದು, ತೋರಿಸದಿರುವುದು ಅನ್ಪ್ರೊಜೆಕ್ಟೆಡ್ ಬಹಳಷ್ಟು ಇರಬಹುದು ಅಲ್ವೇ? ಐ ಆಮ್ ನಾಟ್ ದ ಪರ್ಫೆಕ್ಟ್ ಮ್ಯಾನ್. ನಾನೇನು ಪರ್ಫೆಕ್ಟ್ ಮನುಷ್ಯ ಅಲ್ಲ. ನಮಗಿಂತಲೂ ಅದ್ಭುತವಾಗಿ ಕೆಲಸ ಮಾಡಿದವರು ಎಲೆಮರೆಕಾಯಿಯಂತೆ ಕೂತಿರಬಹುದು. ಅದ್ಭುತ ದಕ್ಷತೆಯಲ್ಲಾಗಿರ್ಲಿ, ಪ್ರಾಮಾಣಿಕತೆಯಲ್ಲಾಗಿರ್ಲಿ, ಎಫಿಷಿಯನ್ಸಿಯಲ್ಲಾಗಿರ್ಲಿ, ಕಂಪ್ಯಾಷನ್, ಎಂಪತಿ, ವಾಟ್ ನಾಟ್. ಮೇ ಬಿ ಬಿಕಾಸ್ ಆಫ್ ದ ರ್ಯಾಂಕ್, ಅವರ ರ್ಯಾಂಕ್ PC ಆದ ಕಾರಣ, PSI ಆದ ಕಾರಣ, ಇನ್ಸ್ಪೆಕ್ಟರ್ ಆದ ಕಾರಣ, DYSP ಆದ ಕಾರಣ ಆ ರೀತಿಯ ಅವ್ರಿಗೆ ಪ್ರಾಶಸ್ತ್ಯ ಸಿಗದೆ ಹೋಗಿರ್ಬೋದು. ನಾವು ಬಹಳಷ್ಟು ತಪ್ಪುಗಳನ್ನು ಮಾಡಿರ್ಬೋದು. ಯು ನೆವರ್ ಕಮ್ ಅಕ್ರಾಸ್ ಇಟ್, ದಟ್ಸ್ ವೈ ಯು ಡೋಂಟ್ ನೋ. ಹಾಗೆ ಇಲ್ಲಿ ಇದನ್ನ ಯಾಕೆ ನಿಮ್ಗೆ ಹೇಳಿದೆ ಅಂದ್ರೆ, wherever we serve, we did our best. What is expected? That to still to ನನಗಿನ್ನೂ ಅನ್ಸೋದೇನಂದ್ರೆ, ಇನ್ನೂ 100% ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಇನ್ನೂ 100% ಹೋಗ್ತಾ ಇಲ್ಲ ಗಾಡಿ, ಫುಲ್ ಕೆಪಾಸಿಟಿಯಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ಕೆಲಸಕ್ಕೆ ಇಷ್ಟೊಂದು ಅಲಂಕಾರಗಳು. ಕನ್ನಡ ಲಿಟರೇಚರ್ ಎಷ್ಟು ಜನ ಇದ್ದೀರಾ? ಉಪಮೇಯ, ರೂಪಕ, ಅಲಂಕಾರಗಳನ್ನು ಹಚ್ಚಿ ಏನೇನೋ ಮಾಡಿಬಿಡ್ತಾರೆ. ಸೊ ಅಲ್ವೇ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅವ್ರು ಎಷ್ಟು ಜನ ಇದ್ದೀರಾ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಓಕೆ. ಜಿಯೋಗ್ರಫಿ, ಆಂಥ್ರೋಪಾಲಜಿ, RD, ರೂರಲ್ ಡೆವಲಪ್ಮೆಂಟ್ ಯಾರು ಇಲ್ಲ, ಫೈನ್. ಸೊ ಹಾಗೆ ಮಾಡ್ತಾರೆ. ಅಂಡ್ ದಿಸ್ ಇಸ್ ಅ ಪ್ಲಾಟ್ಫಾರ್ಮ್. ಪ್ರತಿ ಧರ್ಮ, ಪ್ರತಿ ಇದರಲ್ಲೂ ಕೂಡ ಒಳ್ಳೆಯದನ್ನ ಮಾಡಬೇಕು ಅಂತ ಧರ್ಮ ಹೇಳ್ತದೆ. When I say ಧರ್ಮ, ಇಟ್ ಇಸ್ ಅ ವೇ ಆಫ್ ಲೈಫ್. ಖಿದ್ಮತ್ ಆಗಿರ್ಬೋದು, ಪರೋಪಕಾರಪ್ಪ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಟು ಬಿಕಮ್ ಅ ಸಿವಿಲ್ ಸರ್ವೆಂಟ್, ನಿಮ್ಮನ್ನ ನೇಮಕ ಮಾಡೋದು, ತರಬೇತಿ ಕೊಡೋದು, ಸಂಬಳ ಕೊಡೋದೇ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ. ನಮ್ಮನ್ನ ನೇಮಕ ಮಾಡಿರೋದು, ನಮಗೆ ತರಬೇತಿ ಕೊಟ್ಟಿರೋದು, ನಮಗೆ ಸಂಬಳ ಕೊಡ್ತಿರೋದೇ ಒಳ್ಳೆ ಕೆಲಸವನ್ನ ಮಾಡಲಿಕ್ಕೆ. ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್, ಟು ಶೋ ದಟ್ ಹಿ ಇಸ್ ಡೂಯಿಂಗ್ ಗುಡ್ ವರ್ಕ್, ಹಿ ಹ್ಯಾಸ್ ಟು ಡೂ ಸಮ್ ಚಾರಿಟಿ ವರ್ಕ್. ಹೊರಗಡೆ ಬಂದು ಒಂದು NGO ಹಾಕಿ ಅವನು ಒಳ್ಳೆ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಬೇಕು. ಬಟ್ ಇಫ್ ಯು ಆರ್ ಅ ಸಿವಿಲ್ ಸರ್ವೆಂಟ್, ದಟ್ ವಿಲ್ ಹ್ಯಾಪನ್. ರೊಟೀನ್ ಆಗಿಬಿಡುತ್ತದೆ ನಿಮ್ಮ ಕೆಲಸ. ಅದೇ ಆಗ್ಬೇಕಂತೇನಿಲ್ಲ, ಅದನ್ನು ಹೇಳ್ತಿರ್ತೀನಿ ನಾನು. ಅದೇ ಆಗ್ಬೇಕಂತಿಲ್ಲ. ವಾಟ್ ಅಬೌಟ್ ದೋಸ್ ಪೀಪಲ್ ಹೂ ಫೇಲ್? UPSC ಪ್ರಿಪರೇಷನ್ ಇಟ್ ಸೆಲ್ಫ್ ವಿಲ್ ಮೇಕ್ ಯು ಅ ಬೆಟರ್ ಮ್ಯಾನ್. ಚೆನ್ನಾಗಿ ಮಾಡ್ತದೆ. ಅಂಡ್ ಇಫ್ ಯು ಗೋ ಬ್ಯಾಕ್ ಆಲ್ಸೋ, ಸ್ಟಾರ್ಟ್ ವಾಟ್ ಎವರ್ ಯು ವಾಂಟ್ ಟು ಡೂ ಇನ್ ದ ರೈಟ್ ಅರ್ನೆಸ್ಟ್. ಚೆನ್ನಾಗಿ ಏನಾದರೂ ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಯು ವಿಲ್ ಬಿ ಅ ಸಕ್ಸಸ್ಫುಲ್ ಪರ್ಸನ್ ಆಗಿ ತಾವು ಹೊರ ಹೊಂತೀರಾ. ಸೊ ಅಷ್ಟು ನಮ್ಮ ಕಡೆಯಿಂದ ಅಷ್ಟು ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ. ನಾವು ವಾಟ್ ಎವರ್ ನಿಮ್ಮ ಎನರ್ಜಿ, ನಿಮ್ಮ ಟೈಮ್ ಮೇಲೆ ಡಿಪೆಂಡ್ ಇರುತ್ತೆ. ವಿಲ್ ಸ್ಟಾರ್ಟ್ ಟೇಕಿಂಗ್ ಕ್ವಶನ್ಸ್. ನಾವು ಕ್ವಶನ್ಗಳನ್ನ ತೆಗೆದುಕೊಳ್ತೀವಿ. ವಾಟ್ ಎವರ್ ನಿಮಗೇನು ಅನ್ಸುತ್ತೆ ಕೇಳಿ. ಬಿಫೋರ್ ಯು ಗಿವ್ ದಿಸ್ ಹಾಲ್, ಯು ಶುಡ್ ಗೋ ವಿದೌಟ್ ಎನಿ ಡಿಲೆಮಾ, ಕನ್ಫ್ಯೂಷನ್ಸ್. ಆ ರೀತಿ ಇಲ್ಲದೆ ಹೋಗುವಂತಾಗಲಿ ಅಂತ ಹರಸಿ, ತಮ್ಮೆಲ್ಲರಿಗೂ ಶುಭವಾಗಲಿ, ತಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಕನ್ನಡ ಸಾಹಿತ್ಯ ನನ್ನ ಬಹಳ ಅಚ್ಚುಮೆಚ್ಚಿನ ಸಾಹಿತ್ಯ. ಇವೊಂದು ಐ ಹ್ಯಾವ್ ಫೇಲ್ಡ್.
So I'm planning to study it and teach it. Paper 2, bad. Not paper 1, Devaranilla. Paper 2, public administration. I feel that I'm okay. I can teach how to write answers. I don't know how to read ಅನ್ನೋದು ನನಗೆ ಕಷ್ಟ, but how can you write? ಹೇಗೆ ಬರೀಬಹುದು ಅನ್ನೋದನ್ನು ನಾನು ಹೇಳಬಲ್ಲೆ. I may do it. I'm telling I may do it. For this ಮಾಡಬಹುದು. Essay, personality development. If your hobbies are reading, teaching, ಅದೊಂದು. ಸೊ ಆ ಥರದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳೋಣ ಅಂತಿದ್ದೀವಿ. ಅಷ್ಟೇ ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೇದಾಗಲಿ. ಸೊ ನಾವು ಐ ಎಕ್ಸ್ಪೆಕ್ಟ್ ನಿಮ್ಮನ್ನ ಕ್ವಶನ್ಗಳನ್ನು ಕೇಳಿ ಅದಾದ್ಮೇಲೆ ಊಟದ ವ್ಯವಸ್ಥೆ ಇದೆ. ಊಟವನ್ನು ಮಾಡಿಕೊಂಡು ನಿಮ್ಮ ವಾಪಸ್ ರೂಮ್ಗಳಿಗೆ, ಕಾಲೇಜ್ಗಳಿಗೆ, ಮನೆಗಳಿಗೆ ತೆರಳಿ ಓದನ್ನ ನಿಲ್ಲಿಸಬೇಡಿ. ದಿಸ್ ಇಸ್ ಅ ಬ್ಯೂಟಿಫುಲ್ ಅಪಾರ್ಚುನಿಟಿ. 21ನೇ ಶತಮಾನದಲ್ಲಿರೋ ನಾವು ಒಂದು ಇಫ್ ಯು ರಿಯಲಿ ಹ್ಯಾವ್ ಬಿಗ್ ಡ್ರೀಮ್ಸ್, ಅವರೆಲ್ಲ ಹೇಳಿದ ಹಾಗೆ ಬಹಳ ದೊಡ್ಡ ಕನಸುಗಳಿದ್ರೆ ಇದಾಗಿ ಒಬ್ಬ DC ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ, ಒಬ್ಬ SP ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು. ಏನೆಲ್ಲ ಮಾಡ್ಬೋದು ಅಂದ್ರೆ ಏನೆಲ್ಲ ಅಲ್ಲ, ಒಳ್ಳೆ ಕೆಲಸ ಕಾರ್ಯಗಳನ್ನ. ಸೊ ಅಷ್ಟು ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಐ ವಾಸ್ ಇನ್ ಒಂಥರ ಬೇರೆ ಮೂಡು ಮತ್ತು ಸಿಚುವೇಶನ್ ಅಲ್ಲಿ ಇದೀನಿ ನಾನು ಇವತ್ತು. ಹಾಗಾಗಿ unable to come up with that full force, full energy ಇಲ್ಲ. ಸೊ ಪಾರ್ಡನ್ ಮೀ ಫಾರ್ ದಟ್. ಅದನ್ನ ತಾವು ಮಾಡಿ ಅಂತ ಕೇಳಿ ನಿಮ್ಮೆಲ್ಲರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಶಕ್ತಿಯುತ ಭಗವಂತ ನಿಮ್ಮೆಲ್ಲರಿಗೂ ಶಕ್ತಿಯನ್ನ ಕೊಡ್ಲಿ, ನಿಮ್ಮೆಲ್ಲರಿಗೂ ಜೀವನದಲ್ಲಿ ಯಶಸ್ವಿಯಾಗಲಿಕ್ಕೆ ಸಹಕಾರಿಯಾಗಿ ನಿಲ್ಲಲಿ ಅನ್ನೋದನ್ನ ಕೋರಿ. We have a best team. They have their own plans. They will come in full-fledged ಇದರಲ್ಲಿ ಬರ್ತಾರೆ ಅಂತ ಹೇಳ್ತಾ, ನೀವೆಲ್ಲ ಇಲ್ಲಿ ಬಂದು ಇಲ್ಲಿ ಕುಳಿತು ಏನ್ ಸಾಧ್ಯ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ಅವರೆಲ್ಲರ ಪರವಾಗಿ, ನನ್ನ ಪರವಾಗಿ ನಿಮಗೆ ವಂದನೆಗಳು ಮತ್ತು ಹೃತ್ಪೂರ್ವಕ ಅಭಿನಂದನೆ. ನಾವು ಇಂಟ್ರಾಕ್ಷನ್ ಸೆಷನ್ ವಾಟ್ ಎವರ್ ಲೆಫ್ಟ್ ಔಟ್ ನಮ್ಮ ಸಂದೀಪ್ಗೆ ಮತ್ತು ಲಕ್ಷ್ಮಿಗೆ, ಸತೀಶ್ಗೆ ಮತ್ತೆ ನಮಗೆ ಪ್ರಶ್ನೆಗಳನ್ನು ತಾವು ಕೇಳಬಹುದು. ಸಾಧ್ಯವಿದ್ರೆ ಉತ್ತರಿಸ್ತೇವೆ, ಇಲ್ಲಾಂದ್ರೆ ಪಾಸ್ ಆನ್ ಮಾಡ್ತೇವೆ. ಥ್ಯಾಂಕ್ ಯು.